ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ಯಾಟರ್ಡೆ ಮತ್ತು ಸಂಡೇ 2 ದಿನದ ವ್ಲಾಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ನಾನು ಮಾರ್ನಿಂಗಿಂದನೇ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಂದರೆ ಕ್ಲೀನಿಂಗ್ ವೀಡಿಯೋನ ಏನೂ ಮಾಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ವೀಡಿಯೋ ಮಾಡಿಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ, ಮತ್ತು ಚರಿ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ಬಾಕಿ ಇತ್ತು ಕೆಲಸ. ಈ ಪ್ಲ್ಯಾಸ್ಟಿಕ್ಕು ಗ್ರಾಸರಿ ಎಲ್ಲ ಫಿಲ್ ಮಾಡೋದು ಮತ್ತು ಟೀ ಕಪ್ಪು ಅದೆಲ್ಲ ಇತ್ತು. ಮತ್ತು ಇಲ್ಲಿ ಮೇಲ್ಗಡೆ ಏನಿಟ್ಟಿದೆ ಅದನ್ನು ಕೂಡ ಎಲ್ಲ ತೆಗೆದಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 70% ಕೆಲಸ ಮುಗಿದಿತ್ತು. ಈ ಸ್ಪೈಸಿ ರ್ಯಾಕು ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಒರೆಸಿ ಎತ್ತಿಟ್ಟಿದ್ದೆ. ಅದಾದಮೇಲೆ ಈ ಸ್ಟೀಲ್ ಪಾತ್ರೆಗಳು ಮತ್ತು ಸಿಲ್ವರ್ದು ಏನಿದೆ ಅದು ಕೂಡ ಡ್ರಾಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಮೇಲ್ಗಡೆ ಸ್ಪ್ಯಾಚುಲಾಗಳು, ಅದಾದಮೇಲೆ ಕೆಳಗಡೆ ಗ್ಲಾಸ್ಗಳನ್ನ ಇಟ್ಟಿದ್ದೀನಿ. ಗ್ಲಾಸು, ಸ್ಟೀಲ್ ಬೌಲ್ಗಳು ಅದೆಲ್ಲ ಕೂಡ ವಾಶ್ ಆಗಿತ್ತು. ಅದು ಕೂಡ ಡ್ರೈ ಮಾಡಿ ಕ್ಲೀನಾಗಿ ಒರೆಸೆತ್ತಿಟ್ಟಿದ್ದೆ. ಮತ್ತು ಆದಮೇಲೆ ಪ್ಲೇಟ್ಸು, ಅದಾದಮೇಲೆ ಈ ಕಡೆ ಕುಕ್ಕರು, ಸ್ಟೀಲ್ ಪಾತ್ರೆ ಏನಿಟ್ಟಿದ್ದೀನಿ ಅದು ಕೂಡ ಎಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದಂಥದ್ದು. ಬಟ್ ಇದು ವೀಡಿಯೋ ಎಲ್ಲ ನಾನೇನು ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ವೀಡಿಯೋ ಕೂಡ ಲೆಂತ್ ಆಗಿಬಿಡತ್ತೆ. ಸೊ ಅದಾದಮೇಲೆ ಟ್ರೈಪಾಡ್ಗೆ ಹಾಕಿದ್ರೆ ಚರಿ ಬಂದು ಟ್ರೈಪಾಡ್ ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದ. ಸೊ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಏನೂ ತೋರ್ಸೋಕ್ಕೆ ಹೋಗಿಲ್ಲ. ಸೊ ಇದಿಷ್ಟು ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ಅಷ್ಟೇನೆ. ಸೊ ಈಗ ಆಲ್ಮೋಸ್ಟ್ ಒಂದು 6:30 7 o'clock ಆಗಿತ್ತು. ಬಿಕಾಸ್ ಬೆಳಗ್ಗೆಯಿಂದನೇ ಮಳೆ ಇದ್ದಿದ್ದರಿಂದನೂ ಸ್ವಲ್ಪ ಪವರ್ ಕೂಡ ಪ್ರಾಬ್ಲಮ್ ಇತ್ತು ಇಲ್ಲಿ. ಸೊ ಅದಾದಮೇಲೆ ಇನ್ನೊಂದು ಹಾಫ್ ಆನ್ ಅವರ್ ಕೆಲಸ ಮಾಡಿದ್ರೆ ನನ್ನ ಕೆಲಸ ಕಂಪ್ಲೀಟಾಗಿ ಫಿನಿಶ್ ಆಗುತ್ತೆ. ಸೊ ಸದ್ಯದ ಪರಿಸ್ಥಿತಿನಲ್ಲಿ ನನ್ನ ಕಿಚನ್ನು ಈ ಥರ ಇದೆ. ಸೊ ಸಂಡೇ ಅಂತೇಳಿದ್ರೆ ನಾಳೆ, ಅಂದರೆ ನಾನಿದು ಸ್ಯಾಟರ್ಡೆ ಶೂಟ್ ಮಾಡ್ತಾ ಇರೋದು. ಸಂಡೇ ನಾವು ಅರ್ಬನ್ ಅವ್ರಿಗೂ ಕೂಡ ಹೇಳಿದ್ದೀವಿ ಸ್ವಲ್ಪ ಡೀಪ್ ಕ್ಲೀನೇ ಮಾಡಿಸೋಣ ಅಂತ ಹೇಳಿಬಿಟ್ಟು. ಬಿಕಾಸ್ ನಾವು ಈ ಮನೆಗೆ ಶಿಫ್ಟ್ ಆಗಿ ಒಂದು 5 months ಆಗಿದೆ ಅಷ್ಟೇನೆ. ಕ್ಲೀನಾಗೇ ಇತ್ತು, ಬಟ್ ಆದರೂ ನಾವು ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಲಕ್ಷ್ಮೀನ ನಾವು ಮನೆಗೆ ಕರ್ಕೊಬೇಕಂತ ಹೇಳಿದ್ರೆ ಶುಚಿತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಕಂಪ್ಲೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅರ್ಬನ್ ಅವ್ರಿಗೂ ಕೂಡ ಹೇಳಿದ್ದೀವಿ. ಅವರು ನಾಳೆ ಮಾರ್ನಿಂಗ್ 9 o'clockಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ, ಬರ್ತಾರೆ. ಸೊ ಕಿಚನ್ ಮಾತ್ರ ನಾನೇ ಮಾಡ್ಕೊಳ್ತೀನಿ, ನನಗೆ ಅದು ನಾನು ಮಾಡಿದ್ರೇ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿಬಿಟ್ಟು ರಘುಗೆ ಇದನ್ನು ಮಾತ್ರ ನಾನು ಮಾಡ್ತೀನಿ, ಇನ್ನು ಮಿಕ್ಕಿದೆಲ್ಲ ಅವ್ರ ಕೈಲಿ ಮಾಡಿಸೋಣ ಅಂತ ಹೇಳಿದೆ. ಸರಿಮಾ ಆಯಿತು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಕಿಚನ್ ಮಾತ್ರ ನಾನೇ ಕೇರ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಾಗಿ ನನ್ನ ಕಿಚನ್ ಔಟ್ಲುಕ್ ಈ ಥರ ಬಂದಿದೆ. ಎಲ್ಲ ಕಂಪ್ಲೀಟಾಗಿ ಕ್ಲೀನಾಗಿತ್ತು. ಅದೊಂದು ಕಿಟಕಿ ಮಾತ್ರ ಇನ್ನು ವಾಶ್ ಮಾಡೋದಿತ್ತು ಅಷ್ಟೇ. ಸೊ ಆಲ್ಮೋಸ್ಟ್ 9 o'clock ಮೇಲಾಗಿತ್ತು. ಯಾಕಂದರೆ ನಾನು ಅಡುಗೆ ಕೂಡ ಮಾಡಬೇಕಿತ್ತು, ಚರಿಗೆ ಊಟ ಎಲ್ಲ ಮಾಡಿಸೋದಿತ್ತು. ಅದನ್ನು ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇಲ್ಲ ಅವ್ರ ಕೈಲೇ ಅದೊಂದು ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೊಂದನ್ನು ಮಾತ್ರ ಪೆಂಡಿಂಗ್ ಇಟ್ಟಿದ್ದೀನಿ. ಸೊ ಇದೊಂದು ವಾಟರ್ ಪ್ಯೂರಿಫೈಯು ಕಿಟಕಿ ಒಂದು ಕ್ಲೀನ್ ಆಯಿತು ಅಂದರೆ ನನ್ನ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕಬೋರ್ಡ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದೆ ನಾನು. ಏನು ತುಂಬಾ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಿಂಗ್ ಅಷ್ಟೊಂದೇನು ಕಷ್ಟ ಅಂತ ಅನಿಸೋದಿಲ್ಲ. ಸೊ ನಾನು ರೆಗ್ಯುಲರಾಗಿ ವೀಕ್ಲಿ ಒನ್ಸ್ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಅದರಿಂದ ನನಗೇನು ಹೆಕ್ಟೇಕ್ ಆ ಥರ ಎಲ್ಲ ಏನೂ ಅನ್ನಿಸ್ಲಿಲ್ಲ, ನೀಟಾಗಿ ಕ್ಲೀನ್ ಆಯಿತು. ಸೊ ಫೈನಲಾಗಿ ನನ್ನ ಕಿಚನ್ ಔಟ್ಲುಕ್ ಈ ಥರ ಬಂದಿದೆ. ಸೊ ಆಲ್ರೆಡಿ ನೀವು ಕಿಚನ್ ಟೋರಲ್ಲಿ ನೋಡಿರ್ತೀರ ನನ್ನ ಅಡುಗೆ ಮನೇನ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅರ್ಬನ್ ಕಂಪನಿಯವ್ರು ಬಂದಿದ್ದರು. ಸೊ ಸೋಫಾ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅವರು. ಇಬ್ಬರು ಬಂದಿದ್ರು, ಇಬ್ಬರು ರೂಮಲ್ಲಿ ಕ್ಲೀನ್ ಮಾಡ್ತಾಯಿದ್ರು, ಇನ್ನೊಬ್ಬರು ಹಾಲಲ್ಲಿ ಸೋಫಾ ಕ್ಲೀನಿಂಗ್ ಮಾಡಿಸ್ತಾಯಿದ್ವಿ. ಯಾಕಂದರೆ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ಸೋಫಾ ತುಂಬಾ ಗಲೀಜಾಗಿತ್ತು. ನೋಡ್ತಿರ್ಬೋದು ಎಷ್ಟು ಕಪ್ಪಾಗಿದೆ ಸೈಡಲ್ಲೆಲ್ಲ ಅಂತ ಹೇಳ್ಬಿಟ್ಟು. ನಾವು ಪ್ರೀವಿಯಸ್ಸು ಕೂಡ ಅಷ್ಟೇನೆ ಮನೆ ಶಿಫ್ಟ್ ಎಲ್ಲ ಮಾಡಬೇಕಾದ್ರೆ ನಾವು ಅರ್ಬನ್ ಕಂಪನಿಯವ್ರಿಗೇ ಹೇಳೋದು ಏನಂತ ಹೇಳಿದ್ರು, ಅವರು ಕ್ಲೀನಾಗಿ ನಮಗೆ ಹೊಸದು ಯಾವ ಥರ ಇರುತ್ತೆ ಅದೇ ಥರ ಡೀಪ್ ಕ್ಲೀನ್ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದನ್ನು ಕೂಡ ವಾಶ್ ಮಾಡ್ತಿದ್ದಾರೆ ಅವರು. ಹಂಗೆ ವಾಶ್ ಮಾಡೋದು ಇಮಿಡಿಯೇಟಾಗಿ ಡ್ರೈ ಮಾಡ್ತಾರೆ. ಸೊ ವೆಟ್ ಆ ಥರ ಎಲ್ಲ ಏನೂ ಇರಲ್ಲ, ತುಂಬಾ ಹೊಸ ಥರನೇ ಕಾಣುತ್ತೆ. ನೀಟ್ ಆ್ಯಂಡ್ ಕ್ಲೀನಾಗಿ ಕ್ಲೀನ್ ಮಾಡ್ತಾರೆ. ಸೊ ನಾನು ಫೈನಲಾಗಿ ಯಾವ ಥರ ಬಂದಿತ್ತು ನಮ್ಮ ಸೋಫಾ, ಹೊಸ ಥರ ಕಾಣಿಸ್ತಿತ್ತು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಫೈನಲಾಗಿ ನಮ್ಮ ಸೋಫಾ ಇನ್ನೊಂದೆರಡು ಬಾಕಿ ಇತ್ತು ಚೇರ್ಸ್ ಅಷ್ಟೇ. ಇದು 5 seater ಸೋಫಾ, ಕಾರ್ನರ್ ಸೀಟರ್ದು. ಸೊ ನೋಡಿ
ಫೈನಲ್ ಆಗಿ ನಮ್ಮ ಸೋಫಾ ಕ್ಲೀನಾಗಿ ರೆಡಿ ಆಯಿತು. 1.5 ಅವರ್ 2 ಅವರ್ಸ್ ತೊಗೊಳ್ತಾರೆ, ಬಟ್ ನಾವು ಕೊಡೋ ಅಮೌಂಟಿಗೂ ಕೂಡ ವರ್ತ್ ಅನ್ನಿಸ್ತು. ನಾವೇ ಕ್ಲೀನ್ ಮಾಡೋಕ್ಕೋದ್ರೂ ಆ ದಿನ ಪೂರ್ತಿ ತೊಗೊಳತ್ತೆ. ಸೊ ತುಂಬಾ ನನಗೆ ಖುಷಿ ಆಯಿತು. ನಮ್ಮ ಸೋಫಾ ನಾವು ಹೊಸದಾಗಿ ಯಾವಾಗ ಪರ್ಚೇಸ್ ಮಾಡಿದ್ವಿ ಆವಾಗ ಹೆಂಗಿತ್ತು ಸೇಮ್ ಕಂಡೀಷ್ನಲ್ಲೇ ಕೂಡ ಇವಾಗಲೂ ಕೂಡ ಇತ್ತು. ಸ್ವಲ್ಪ ಇದು ಡ್ರೈ ಆಗೋದಕ್ಕೆ ಒಂದು 2 ಅವರ್ಸ್ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು.